ಸಮಾಧಿ ಸ್ಥಳನೇ ಇದೆ. ಆದರೆ ಅವರು ಯಾರಿಗೂ ನೋಟಿಫೈ ಮಾಡಲಾರ್ದೇ ಆ ಸಮಾಧಿಗಳೆಲ್ಲ ಒಡೆದುಬಿಟ್ಟು ನಗರಸಭೆಯಿಂದ ಮಾಡಿದ್ದು ಫೆನ್ಸಿಂಗ್ ಕೂಡ ಅವರು ಡೆಮಾಲಿಷ್ ಮಾಡಿಬಿಟ್ಟು ನಾವು ಇದನ್ನೆಲ್ಲ ಸಮ ಮಾಡ್ತೇವೆ, ನಾವು ಬಿಡೋದಿಲ್ಲ ಎಂಬುದ ಹೇಳಿದರು. ಇವಾಗ ಹೋಗಿ ನಾವು ಪೊಲೀಸ್ ಸ್ಟೇಷನ್ ಕೂಡ ಹೋಗರಾಗಿದ್ದೇವೆ. ನಾವು ಕ್ರೈಸ್ತರು ಉಗ್ರ ಹೋರಾಟ ಮಾಡುತ್ತೇವೆ. ಇದು ಒಂದು ಸೆಂಟಿಮೆಂಟ್ ಇದೆ. ಈ ಸೆಂಟಿಮೆಂಟ್ಗೆ ಯಾರೂ ಧಕ್ಕೆ ಮಾಡಬಾರ್ದು. ಇಲ್ಲಿ JCB ತೊಗೊಂಡು ಹೋಗಿದ್ದಾರೆ ಅವರು. ಇಲ್ಲಿ ಒಳಗೆ ತೊಗೊಂಡು ಹೋಗಿ ಗೇಟ್ ಲಾಕ್ ಇದೆ, ಯಾರಿಗೂ ಇಂಟಿಮೇಟ್ ಮಾಡಲಾರ್ದೇ ಸೈಡಿಂದ JCB ಒಳಗೆ ತೊಗೊಂಡು ಹೋಗಿ ಒಳಗೆ ಸಮಾಧಿಗಳು ಸಮಾಧಿಗಳೆಲ್ಲ ಡೆಮಾಲಿಷ್ ಮಾಡ್ಕೊಂಡು ತೊಗೊಂಡು ಹೋಗಿ ಇದೆಲ್ಲ ಅವ್ರ ಜಾಗ ಅದ, ನಾವೆಲ್ಲ ಡೆಮಾಲಿಷ್ ಮಾಡಿದ್ದೆ, ಏನು ಮಾಡ್ಕೋತೀರಿ ಮಾಡ್ಕೊ ಹೋಗ್ರಿ ಅಂತೇಳಿ ಅವಚ್ಚ ಶಬ್ದಗಳನ್ನು ಮಾಡಿದ್ರು. ಇಲ್ಲ ಇದು ನಮ್ಮದು ಲೇಔಟ್ ಅದ, ನಾವು ಲೇಔಟ್ ಮಾಡ್ಕೋತಾ ಇದ್ದೀವಿ ಅಂತ ಹೇಳಿದ್ದಾರೆ. ಅವ್ರು JCB ಎಲ್ಲ ಸರ್ಕಲ್ ಅವ್ರು ಇವಾಗ ಸೀಸ್ ಮಾಡಿಸಿದ್ದಾರೆ. ಅವ್ರು ಯಾರ್ಯಾರು ಕೆಲಸ ಮಾಡಕ್ಕೆ ಬಂದಿರೋ ಅವರೆಲ್ಲ ಬಿಟ್ಕೊಟ್ಟು ಓಡಿ ಹೋಗಿದ್ದಾರೆ. ವಿಸ್ತೀರ್ಣ ಒಂದು 3 ಎಕರೆ ಮೇಲಿದೆ ಮೇಡಮ್. ಇದು ಅವುಗಳು ಕೂಡ ಇದೆ. ಅಲ್ಲಿದು ಅವ್ರು ಎನ್ಕರೇಜ್ ಮಾಡಕ್ಕೆ ಬಂದರು. ಆ ಜನನು ಬಂದಾಗ ಎಲ್ಲ ಇದ್ದು ಹುಡುಗಿದ್ದಾರೆ ಅವರು. ಗೋರಿಗಳೆಲ್ಲ ಕಡಕ್ಯಾರ ಯಾವ ಹೊಲ ಯಾವ ಬರ್ಲಿ ನಮಗೇನ್ ಮಾಡೋದ. ಬೀದರ್ನ ನಾವದ್ಗಿರಿ ಗ್ರಾಮದ 200 ವರ್ಷದ ಇತಿಹಾಸ ಹೊಂದಿರುವ ಕ್ರೈಸ್ತರ ಸ್ಮಶಾನ ಭೂಮಿವಿದ್ದು ಯಾರಿಗೂ ಹೇಳದೆ ಕೇಳದೆ ಕೆಲವು ಭೂಗಳ್ಳರು ಏಕಾಏಕಿ ಬಂದು 3 JCBಗಳಿಂದ ಸ್ಮಶಾನ ಭೂಮಿಯಲ್ಲಿದ್ದ ಸಮಾಧಿ ಕೆದರಿದ್ದಾರೆ. ಸಮಾಧಿಯನ್ನ ನೆಲಸಮ ಮಾಡಿದ್ದಾರೆ. ಬೌಂಡರಿ ಫಿನಿಶಿಂಗ್ ಅನ್ನು ನೆಲಸಮ ಮಾಡಿದ್ದಾರೆ. ಇದರಿಂದ ನಮ್ಮ ಎಲ್ಲಾ ಕ್ರೈಸ್ತ ಸಮುದಾಯದವರಿಗೆ ನೋವು ಉಂಟಾಗಿದೆ ಎಂದು ಮುಖಂಡರಾದ ಫರ್ನಾಂಡಿಸ್ ಇಪ್ಪಳಗಾಂ ಅವರು ಮಾತನಾಡಿ ತಿಳಿಸಿದ್ದಾರೆ. ಲಕ್ಷಗಟ್ಟಲೆ ಖರ್ಚು ಮಾಡಿ ಬೌಂಡರಿ ಕಟ್ಟಿಸಿದ್ರೆ ಕ್ಷಣದಲ್ಲಿ ಬಂದು JCBಯಿಂದ ಎಲ್ಲವನ್ನ ಹಾಳು ಮಾಡಿದ್ದಾರೆ. ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ಈ ಘಟನೆ ನಡೆದಿದ್ದು, ಇದರ ಬಗ್ಗೆ ಕೇಳಲು ಹೋಗಿದ್ದಕ್ಕೆ ಸಮಾಧಿ ಅಧ್ಯಕ್ಷರಾದ ಪ್ರಕಾಶ್ ಅವರಿಗೆ ಧಮಕಿ ಹಾಕಿದ್ದಾರೆ. ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಸುಮಾರು 3 ಎಕರೆಯಷ್ಟು ಸಮಾಧಿ ಸ್ಥಳವಿದ್ದು, ನಾವದ್ಗಿರಿ ದೊಡ್ಡ ಬಡಾವಣೆ, ದೊಡ್ಡ ಚರ್ಚ್ ಇದೆ. ಚರ್ಚ್ಗೆ ಅಂತ ಕಮಿಟಿ ಇದೆ. ಸಮಾಧಿಗಾಗಿ ಅಧ್ಯಕ್ಷರ ನಿಯೋಜನೆ ಕೂಡ ಮಾಡಲಾಗಿದೆ. ಆದರೆ ಚರ್ಚ್ ಕಮಿಟಿಯವರಿಗಾಗಲಿ ಅಥವಾ ಸಮಾಧಿ ಅಧ್ಯಕ್ಷರಿಗಾಗಲಿ ಯಾವುದೇ ರೀತಿ ಇಂಟಿಮೇಷನ್ ಕೊಡದೆ ಈ ರೀತಿ ಬಂದು ಏಕಾಏಕಿ 3 JCBಗಳಿಂದ ಸಮಾಧಿಯನ್ನ ನೆಲಸಮ ಮಾಡಿದ್ದಾರೆ. ನಮ್ಮ ಹಿರಿಯರ ಪೂರ್ವಜರ ತಾತ ಮುತ್ತಾತರ ಸಮಾಧಿ ಇವೆ. ನಮ್ಮಗಳ ಭಾವನೆಗೆ ಇದರಿಂದ ನೋವು ಉಂಟಾಗಿದೆ ಎಂದರು. ರಾಜ್ಕುಮಾರ್ ಭೂರೆ ನಿವೃತ್ತ CDPO ಅಧಿಕಾರಿ ಇಡಗಂಪಳ್ಳಿ ಮಾರುತಿ ಕೆಂಚಬಾಯಿ ಎನ್ನುವ ಭೂಗಳ್ಳರು ಲೇಔಟ್ ಇದೆ ಅಂತ ಹೇಳಿಕೊಂಡು ಸಮಾಧಿ ಜಾಗವನ್ನ ಕಬಳಿಸಲು ಹೊರಟಿದ್ದಾರೆ ಎಂದು ಆರೋಪಿಸಿದರು. ನೂರಾರು ಜನ ಗೂಂಡಾಗಳು ಸಮಾಧಿ ಸ್ಥಳದಲ್ಲಿ ಟೆಂಟ್ ಹಾಕಿಕೊಂಡು ಕುಳಿತು ನಮ್ಮ ಕ್ರೈಸ್ತ ಸಮುದಾಯದವರಿಗೆ ಹೆದರಿಸಿದ್ದಾರೆ, ಬೆದರಿಸಿದ್ದಾರೆ. ಲೇಔಟ್ ಇದೆ ಅಂತ ಹೇಳಿಕೊಂಡು ಸಮಾಧಿ ಸ್ಥಳ ಅತಿಕ್ರಮಣ ಮಾಡಲು ಬಂದಿರುವ ರಾಜ್ಕುಮಾರ್ ಭೂರೆ ನಿವೃತ್ತ CDPO ಅಧಿಕಾರಿ ಇಡಗಂಪಳ್ಳಿ ಮಾರುತಿ ಕೆಂಚಬಾಯಿ ಎನ್ನುವರು ಸೇರಿದಂತೆ ಯಾರೇ ಇರಲಿ ಇದರ ಹಿಂದಿರುವವರ ವಿರುದ್ಧ ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳು ಅವರನ್ನ ಬಂಧಿಸಬೇಕು. ಇದಕ್ಕೆ ಬಳಸಿದ JCBಗಳನ್ನ ಸೀಸ್ ಮಾಡಬೇಕು ಎಂದು ಆಗ್ರಹಿಸಿದರು. ಈ ಕುರಿತಾಗಿ ಇಮ್ಯಾನ್ಯುಯಲ್ ಮೆಥೋಡಿಸ್ಟ್ ಚರ್ಚ್ನ ಮೇಲ್ವಿಚಾರಕರಾದ ಪಾಸ್ಟರ್ ಘನ ಫ್ಯಾನ್ಸಿ ಜೈವಂತ್ ಅವರು ಮಾತನಾಡಿ, ಸಮಾಧಿ ಸ್ಥಳವನ್ನು ನೆಲಸಮ ಮಾಡಿದ್ದಾರೆ. ನಾವು ಅದಕ್ಕೆ ಕೇಳಿದ್ದಕ್ಕೆ ನಮ್ಮದು ಮೇಲೆ ಲೇಔಟ್ ಇದೆ, ಅದಕ್ಕೆ ಹೋಗಲು ದಾರಿ ಮಾಡಿಕೊಳ್ತಾ ಇದ್ದೇವೆ ಎಂದು ಹೇಳಿದ್ದಾರೆ. ಈ ಬಗ್ಗೆ ಪೊಲೀಸ್ ಅವರಿಗೆ ತಿಳಿಸಿದಾಗ ಸ್ಥಳಕ್ಕೆ ಬಂದು ಎಲ್ಲವನ್ನ ಶಾಂತಗೊಳಿಸಿದ್ದಾರೆ. ಸಮಾಧಿ ನೆಲಸಮ ಮಾಡಲು ಹೊರಟಿರುವವರ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿ ಮನವಿ ಮಾಡಿದ್ರು. ನಗರಸಭೆ ಆಯುಕ್ತರಿಗೆ ಪೊಲೀಸ್ ಸ್ಟೇಷನ್ಗೆ ಈಗಾಗಲೇ ದೂರು ಕೊಡಲು ಹೋಗ್ತಾ ಇದ್ದೇವೆ ಎಂದು ಇಮ್ಯಾನ್ಯುಯಲ್ ಮೆಥೋಡಿಸ್ಟ್ ಚರ್ಚ್ನ ಮೇಲ್ವಿಚಾರಕರಾದ ಪಾಸ್ಟರ್ ಘನ ಫ್ಯಾನ್ಸಿ ಜೈವಂತ್ ಅವರು ಮಾತನಾಡಿ ತಿಳಿಸಿದರು. ಈ ಕುರಿತಾಗಿ ನಗರಸಭೆ ಸದಸ್ಯರಾದ ಪ್ರಶಾಂತ್ ದೊಡ್ಡಿ ಹಾಗೂ ಫಿಲಿಪ್ ದೊಡ್ಡಮನಿ ಅವರು ಮಾತನಾಡಿದರು. ಇಲ್ಲೇ ಉಳ್ತಿದ್ದೇವ್ ನಾವು. ಅವ್ ಬರ್ಲಿ ಮಾಡವ್ರಿ ಇದನ್ನ ಗೋರಿಗಳೆಲ್ಲ ಕಡಕ್ಯಾರ. ಅವ್ರಿಗೆ ಒಳ್ಳೇದಾಗ್ಲಿ. ಇಲ್ಲ ಯಾವ ಹೊಲ ಯಾವ ಬರ್ಲಿ ನಮಗೇನ್ ಮಾಡೋದ. ನಮಗೇನ್ ಮಾಡೋದು ಯಾವ ಜಾಗ ನಮಗೇನ್ ಮಾಡಕ ನಮ್ ಜಾಗ तीन समाधि करे देखो और उधर उसको भी मारे देखो, उसको भी मारे इधर 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 एक है
ಹೆಡ್ ಹೋಗಿದವರು ಟೋಟಲ್ 4 ಆಗ್ಯಾವ ಅಂತ ಹೇಳಿರಿ, ಅದು ಒಂದು ಅವು 3. ಬೀದರ್ ನಗರದ ಹೃದಯ ಸ್ಥಾನದಲ್ಲಿರ್ತಕ್ಕಂಥ ನಾವದಗಿರಿ ಗ್ರಾಮದಲ್ಲಿ ಸುಮಾರು ನನಗನ್ನಿಸೋ ಮಟ್ಟಿಗೆ 304 ವರ್ಷ ಇತಿಹಾಸಗಳಂತಕ್ಕಂಥ ಸಮಾಧಿ ಸ್ಥಳ ಇದೆ. 200-300 ಹಿಡಿದು ಇಲ್ಲೂ ನಮ್ಮ ಓಣಿಯ ಹಿರಿಯರಿಗೆ ಮತ್ತು ಮುತ್ತಾತಜ್ಜರು ಹಿಡ್ಕೊಂಡು ಇಲ್ಲೇ ಸಮಾಧಿ ಮಾಡ್ತಿದ್ರು. ಅಂಥ ಪವಿತ್ರ ಸ್ಥಳವನ್ನು ಇವತ್ತು ಕೆಲವು ಲ್ಯಾಂಡ್ ಗ್ರಾಬರ್ಸು ಅತಿಕ್ರಮಣ ಮಾಡಿದ್ದಾರೆ. ಯಾರಿಗೆ ಗೊತ್ತಿಲ್ಲದೇ ಏಕಾಏಕಿ ಮಧ್ಯಾಹ್ನ ಒಂದು 11-12 ಗಂಟೆಗೆ ಬಂದು ನಮ್ಮ ಕ್ರಿಸ್ತ ಸಮಾಧಿ ಸ್ಥಳದಲ್ಲಿ 3 JCBಯಿಂದ ಎಲ್ಲ ಇಲ್ಲಿರ್ತಕ್ಕಂಥ ಸಮಾಧಿಗಳನ್ನು ತೆಗೆದುಹಾಕಿ ಇಲ್ಲಿರ್ತಕ್ಕಂಥ ಬೌಂಡ್ರಿಗಳು ಲಕ್ಷಗಟ್ಟಲೆ ಕೊಟ್ಟು ನಾವು ನಗರಸಭೆ ಅಧ್ಯಕ್ಷ ಇದ್ದಾಗ ಎಲ್ಲ ಬೌಂಡ್ರಿ ಹಾಕ್ಸಿದ್ದೆ, ಫಿನಿಶಿಂಗು ಎಲ್ಲ ಇವತ್ತು ನೆಲ ಸಮ ಮಾಡಿ ಅಲ್ಲಿರ್ತಕ್ಕಂಥ ನಮ್ಮ ಹಿರುಗಳದು ಏನು ಸಮಾಧಿ ಸ್ಥಳ ಇದೆಯೋ ಪವಿತ್ರ ಸ್ಥಳ, ಅಂಥ ಸ್ಥಳಗಳು JCB ಹಚ್ಚಿ ಇವತ್ತು ಕೆದರಾಕಿ ಇಡೀ ಕ್ರೈಸ್ತ ಸಮಾಜಕ್ಕೆ ಒಂದು ಭಾಳ ನೋವು ಉಂಟು ಮಾಡಿದ್ದಾರೆ. ಯಾಕಂದರೆ ಮನುಷ್ಯನಾದ ಮೇಲೆ ಸತ್ತ ಮೇಲೆ ಒಂದಿನ ನಾವು ಇಲ್ಲೇ ಬರಬೇಕು ಅಂತ ಪವಿತ್ರ ಸ್ಥಳಕ್ಕೆ ಯಾರಿಗೆ ಕೇಳಲ್ದೇ ಇಲ್ಲೇ ಪಕ್ಕದಲ್ಲೇ ಸಮಾಧಿ ಸ್ಥಳದಲ್ಲೇ ನಮ್ಮದು ದೊಡ್ಡ ಓಣಿ ಇದೆ, ಓಣಿಯಲ್ಲಿ ಕಮಿಟಿ ಇದೆ, ಕಮಿಟಿ ನಾಯಕರಿದ್ದಾರೆ, ಎಲ್ಲರೂ ಅವರಿಗೆಲ್ಲ ಖರ್ಚು ಕೇಳಬೇಕಿತ್ತು. ಈ ಸಮಾಧಿ ಸ್ಥಳದ ಅಧ್ಯಕ್ಷರಾದ್ರೆ ಚರ್ಚ್ ಕಮಿಟಿ ಅಧ್ಯಕ್ಷ ಉಪಾಧ್ಯಕ್ಷರಿದ್ದಾರೆ, ಅವ್ರು ಯಾರಿಗೆ ಕೇಳಲ್ದೇ ಏಕಾಏಕಿ ಬಂದು ಅಷ್ಟು ಇವತ್ತೇನಂದ್ರೆ ಸಮಾಧಿ ಸ್ಥಳ ಔರಾದ್ ಮತ್ತು ಬೀದರ್ ರೋಡಿಗೆ ಮೇನ್ ರೋಡಿಗೆ ಬರ್ತದೆ. ಅಂಥ ಜಾಗ ಇವತ್ತು ಬೆಲೆ ಬಾಳುವ ಒಂದು ಸಮಾಧಿ ಸ್ಥಳ ಇರೋದ್ರಿಂದ ಲ್ಯಾಂಡ್ ಗ್ರಾಬರ್ಸ್ಗಳು ಇವತ್ತು ಬಂದು ಯಾರೋ ರಾಜ್ಕುಮಾರ್ ಬೂರೆ ಅಂತ ಮತ್ತು ಇಟ್ಕಂಪಳ್ಳಿ ಅಂತೇಳಿ ರಿಟೈರ್ಡ್ CDP ಅಧಿಕಾರಿ ಅದರ, ಇನ್ನೊಬ್ಬರು ಏನೋ ಮಾರುತಿ ಅವ್ರ ಹೆಸರೇನು ಮಾರುತಿ ಕೆಂಚಬಾಯಿ ಅಂತ ಏನೋ ಈ ಲೇಔಟ್ದ ಅಧ್ಯಕ್ಷ ಅಂತ. ಲೇಔಟ್ ಇರೋ ಜಾಗನೇ ಆ ಕಡೆ ಇದೆ, ಬಟ್ ಇಲ್ಲಿ ಬಂದು ನಮ್ಮ ಸಮಾಧಿ ಅರ್ಧ ಜಾಗ ಕಬಳಿಸಿ ಲೇಔಟ್ ಹಾಕಿದ್ದು ಭಾಳ ಒಂದು 10-20 ವರ್ಷ ಆಯಿತು. ಬಟ್ ಸಮಾಧಿಗಳು 100 ವರ್ಷ ಕೆಳಗಿನ ಸಮಾಧಿಗಳಿದೆ. ಇವತ್ತು ಉದ್ದೇಶಪೂರ್ವಕ ಬಂದು ಲ್ಯಾಂಡ್ ಗ್ರಾಬರ್ಸ್ ಮಾಡೋ ಸಲುವಾಗಿ ಅತಿಕ್ರಮಣ ಮಾಡಿದ್ದಾರೆ. ಬೀದರ್ ನಗರದಲ್ಲಿ ಎಲ್ಲೂ ಕೂಡ ಜಾಗ ಇಲ್ಲ, ಇದು ಹಾರ್ಟ್ ಆಫ್ ಸಿಟಿ ಇರೋದ್ರಿಂದ ಇಲ್ಲಿ ಬಂದು ಗುಂಡಗಳು, ರೌಡಿಗಳು ಸುಮಾರು 100 ಜನ ಇಲ್ಲೇ ಒಂದು ಟೆಂಟ್ ಹಾಕ್ಕೊಂಡು ಬೆಳಗ್ಗೆಯಿಂದ ಕುಂತು ನಮ್ಮ ಜನಗಳಿಗೆಲ್ಲ ಹೆದರಿಸಿ ಎಲ್ಲ ಕ್ರೈಸ್ತ ಸಮಾಧಿಗಳು ಹೊಡೆದು ಹಾಕಿದ್ದಾರೆ. ಕೂಡಲೇ ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳು 3 JCBಗಳು ಈಗಾಗಲೇ ನಾವು ನಂಬರ್ ಕೊಟ್ಟಿವಿ, ಸರ್ಕಲ್ ಸಾಬ್ರಿಗೆ ಕೂಡ ಹೇಳಿವಿ, ಕೂಡಲೇ ಅವ್ರು JCBಗಳು ಸೀಸ್ ಮಾಡಬೇಕು. ಈಗ ನಾವು ಹೆಸರು ಹೇಳಿವಿ, ಇಟ್ಗಂಪಳ್ಳಿ ಮತ್ತು ರಾಜ್ಕುಮಾರ್ ಬೋರೆ ಮತ್ತು ಮಾರುತಿ ಅಂತೇಳಿ, ಹಾಗೂ ಅನೇಕ ಜನ ಇನ್ನತ್ರ 100 ಜನ ಇದ್ರು, ನಮ್ಗೆ ಗೊತ್ತಿಲ್ಲ ಅವ್ರ ಹೆಸರು. ಕೂಡಲೇ ಅವ್ರಿಗೇನಂದ್ರೆ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ಬೇಕಂತೇಳಿ ಈ ಸಮಾಜ ಪರವಾಗಿ ನಾನು ಒತ್ತಾಯಿಸ್ತೀನಿ. ಇಲ್ಲಿ ನಮ್ಮ ಕ್ರೈಸ್ತ ಸಮಾಜದ ಸಮಾಧಿ ಸ್ಥಳದಲ್ಲಿ ಕೆಲವು ವ್ಯಕ್ತಿಗಳು ಬಂದು ಸಮಾಧಿ ಸ್ಥಳವನ್ನು ನೆಲಸಮ ಮಾಡಿದ್ದಾರೆ. ನಾವು ಅವರನ್ನು ಕೇಳಿದಾಗ ನಮ್ಮದು ಮೇಲ್ಗಡೆ ಲೇಔಟ್ ಇದೆ, ಆ ಲೇಔಟ್ಗೋಸ್ಕರ ಹೋಗೋದಕ್ಕೋಸ್ಕರ ನಮಗೆ ದಾರಿ ನಾವು ಮಾಡಿಕೊಳ್ತಾ ಇದ್ದೀವಿ ಎಂಬುದಾಗಿ ನಮ್ಮ ಅನೇಕ ಮುಖಂಡರು ಬಂದು ಕೇಳಿದಾಗ ನಾವು ಇದನ್ನು ನೆಲಸಮ ಮಾಡ್ತೇವೆ, ನಾವು ಬಿಡೋದಿಲ್ಲ ಎಂಬುದಾಗಿ ಹೇಳಿದರು. ಆದರೆ ನಾವು ಪೊಲೀಸ್ ಇಲಾಖೆಯವರಿಗೆ ತಿಳಿಸಿದಾಗ ಅವರು ಬಂದು ಸಮಾಧಾನಪಡಿಸಿ ಅದು ಮುನ್ಸಿಪಾಲ್ಟಿನಲ್ಲಿ ಮತ್ತು ಕಾರ್ಪೊರೇಷನಲ್ಲಿ ಕಮಿಷನರ್ ಅವ್ರಿಗೆ ಕೂಡ ಈಗ ಮುಟ್ಟಿದೆ, ನಾವು ಇವಾಗ ಹೋಗಿ ನಾವು ಪೊಲೀಸ್ ಸ್ಟೇಷನ್ ಕೂಡ ಹೋಗೋರಾಗಿದ್ದೇವೆ. ಅದಕ್ಕೋಸ್ಕರ ನಮಗೆ ಆದಂಥ ಈ ಒಂದು ಕೆಟ್ಟ ಪರಿಸ್ಥಿತಿಯನ್ನು ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ತಾವು ಸಹಕರಿಸಿ ನಮಗೆ ನ್ಯಾಯ ಒದಗಿಸಿಕೊಡಬೇಕು. ಇಲ್ಲದಿದ್ದರೆ ಮುಂದಿನ ಬರತಕ್ಕಂಥ ದಿನಮಾನಗಳಲ್ಲಿ ನಾವು ಕ್ರೈಸ್ತರು ಉಗ್ರ ಹೋರಾಟ ಮಾಡುತ್ತೇವೆ ಮತ್ತು ನಮ್ಮ ಒಂದು ಈ ಸಮಾಧಿ ಸ್ಥಳಕ್ಕೆ ನಾವು ಬರೋದಕ್ಕೆ ಯಾರಿಗೂ ಬಿಡೋದಿಲ್ಲ. ಯಾವುದೇ ಇದು ಸುಮಾರು 100 ವರ್ಷದಿಂದ ಇಲ್ಲಿ ಸಮಾಧಿ ಮೇಲೆ ಅನೇಕ 400-500 ಸಮಾಧಿಗಳಿದೆ. ನಮ್ಮ ಮುತ್ತಾತದರಿದ್ದಾರೆ. ನಾನು ಒಬ್ಬ ಸಭಾಪಾಲಕನಾಗಿ 1 ವರ್ಷ ಆಯಿತು ಬಂದು ನನ್ನ ಕೈ ಮೇಲೆ ಕೂಡ 10-15 ಸಮಾಧಿಗಳನ್ನು ಮಾಡಿದ್ದೇವೆ. ಇದು ಒಂದು ಸೆಂಟಿಮೆಂಟ್ ಇದೆ. ಈ ಸೆಂಟಿಮೆಂಟ್ಗೆ ಯಾರೂ ಧಕ್ಕೆ ಮಾಡಬಾರ್ದು. ಧಕ್ಕೆ ಮಾಡುವಂಥ ವ್ಯಕ್ತಿಗಳ ವಿರುದ್ಧ ನೀವು ಕಾನೂನು ಕ್ರಮ ಜರುಗಿಸಿ. ಲೇಔಟ್ ಇದೆ ಅಂತ ಅವ್ರು ಬಂದು ಮಾಡಿದ್ದಾರೆ, ನಮಗೆ ಗೊತ್ತಿಲ್ಲ ಯಾರು ಅಂತ. ನಮ್ಮ ಲೇಔಟ್ ಇದೆ, ಅವ್ರ ಲೇಔಟ್ ಇದೆ, ಬಟ್ ಸ್ಥಳ ಇಲ್ಲಿಂದೇ ಮಾಡ್ಕೋತೇವೆ ಅಂತ ಹೇಳ್ತಿದ್ದಾರೆ. ಸಮಾಧಿ ಸ್ಥಳನೇ ಇದೆ, ಆದರೆ ಅವರು ಯಾರಿಗೂ ನೋಟಿಫೈ ಮಾಡಲಾರ್ದೇ 3-4 JCB ತೊಗೊಂಡು ನಮ್ಮದು ಸುಮಾರು ಒಂದು 25-30 ವರ್ಷದಿಂದ ಏನು ಸಮಾಧಿಗಳಿದ್ದಾವೆ, 100 ವರ್ಷದಿಂದ ಸಮಾಧಿಗಳು ಅದಾವೆ, ಆ ಸಮಾಧಿಗಳೆಲ್ಲ ಒಡೆದುಬಿಟ್ಟು ನಮ್ಮದು ಫೆನ್ಸಿಂಗ್ ಹಾಕಿದ್ದು ಇದೆ, ಅದು ನಗರಸಭೆಯಿಂದನೇ ಮಾಡಿದ್ದು. ಆ ನಗರಸಭೆಯಿಂದ ಮಾಡಿದ್ದು ಫೆನ್ಸಿಂಗ್ ಕೂಡ ಅವರು ಡೆಮಾಲಿಷ್ ಮಾಡಿಬಿಟ್ಟು JCBಗಳು ತೊಗೊಂಡು ಹೋಗಿ ಒಳಗೆ ಕೆಲಸ ಮಾಡ್ತಿದ್ರು.
ಇಲ್ಲೆಲ್ಲ ಫೆನ್ಸಿಂಗ್ ಇದೆ ನೋಡ್ಬೋದು ನೀವು. ಇಲ್ಲಿ ಜೆ ಸಿ ಬಿ ತೊಗೊಂಡು ಹೋಗಿದ್ದಾರೆ ಅವರು. ಇಲ್ಲಿ ಒಳಗೆ ತೊಗೊಂಡು ಹೋಗಿ ಗೇಟ್ ಲಾಕ್ ಇದೆ, ಯಾರಿಗೂ ಇಂಟಿಮೇಟ್ ಮಾಡ್ಲಾರ್ದೇ ಸೈಡಿಂದ ಜೆ ಸಿ ಬಿ ಒಳಗೆ ತೊಗೊಂಡು ಹೋಗಿ ಒಳಗೆ ಸಮಾಧಿಗಳದಾವೆ, ಸಮಾಧಿಗಳೆಲ್ಲ ಡೆಮೊಲಿಷ್ ಮಾಡ್ಕೊಂಡು ತೊಗೊಂಡು ಹೋಗಿ ಅವ್ರು ಕೆಲಸ ಮಾಡ್ತಾರೆ. ನಾವು ಬಂದು ಕೇಳಿದಾಗ ನಮ್ಮ ಸಮಾಧಿ ಅಧ್ಯಕ್ಷರಿದ್ದಾರೆ ಪ್ರಕಾಶ್ ಅಂತ, ಅವ್ರು ಬಂದು ಕೇಳಬೇಕಾದ್ರೆ ಇದೆಲ್ಲ ಅವ್ರ ಜಾಗ ಅದ, ನಾವೆಲ್ಲ ಡೆಮೊಲಿಷ್ ಮಾಡಿದ್ದೆ, ಏನು ಮಾಡ್ಕೋತೀರಿ ಮಾಡ್ಕೋ ಹೋಗ್ರಿ ಅಂತೇಳಿ ಅವಚ್ಚ ಶಬ್ದಗಳನ್ನು ಮಾಡಿದ್ರು. ಬೆಳಗ್ಗೆ 12 ಗಂಟೆಗೆ ಆಗಿದೆ. ಗೊತ್ತಾದ ತಕ್ಷಣ ನಾವೆಲ್ಲರೂ ಬಂದಾಗ ಇಲ್ಲ ಇದು ನಮ್ಮದು ಲೇಔಟ್ ಅದ, ನಾವು ಲೇಔಟ್ ಮಾಡ್ಕೋತಾ ಇದ್ದೀವಿ ಅಂತ ಹೇಳಿದ್ದಾರೆ. ಆದರೆ ನಾವು ಅಂದಿವಿ ಇಲ್ಲೆಲ್ಲ ಫೆನ್ಸಿಂಗ್ ಹಾಕಿಂದದ ಅಂದರೆ ಇಲ್ಲ, ಅಲ್ಲಿ ನಿನ್ನೆ ಮಾಡಬೇಕಾಗಿತ್ತು, ಆ ಬೇರೆ ಅವ್ರಿಗೆ ಯಾವ್ದು ರೋಡ್ ಇದೆ ಪ್ರಾಪರಾಗಿ ಆ ಕಡೆ ಯಾರೋ ಸತ್ತಿದ್ರು, ಅದಕ್ಕೆ ಈ ಕಡೆಯಿಂದ ಬಂದಿದ್ದೀವಿ ಅಂತ ಹೇಳಿ ಹೋಗಿದ್ದಾರೆ ಅವರು. ನಾವು ಕೆಲಸ ಮಾಡಿಕೊಡಲ್ಲ ಅಂತೇಳಿ ಸರ್ಕಲ್ ಅವ್ರಿಗೆ ಮಾತಾಡಿದಾಗ ಅವ್ರು ಜೆ ಸಿ ಬಿ ಎಲ್ಲ ಸರ್ಕಲ್ ಅವ್ರು ಇವಾಗ ಸೀಸ್ ಮಾಡಿಸಿದ್ದಾರೆ. ಅವ್ರು ಯಾರ್ಯಾರು ಕೆಲಸ ಮಾಡೋಕೆ ಬಂದಿರೋ ಅವರೆಲ್ಲ ಬಿಟ್ಕೊಟ್ಟು ಓಡಿ ಹೋಗಿದ್ದಾರೆ. ಈಗ ಒಟ್ಟಾರೆ ವಿಸ್ತರಣೆ ಅಂತೀರಿ, ವಿಸ್ತೀರ್ಣ ಒಂದು 3 ಎಕರೆ ಮೇಲಿದೆ ಮೇಡಮ್. ಇದು 3 ಎಕರೆ ಮೇಲಿದೆ. ಸಮಾಧಿಗೋಸ್ಕರನೇ ಜಾಗ ಸ್ಥಳ ಇರೋದು. ಸುಮಾರು ಒಂದು 150 ವರ್ಷದಿಂದ ಸಮಾಧಿ ಇಲ್ಲೇ ಮಾಡ್ಕೊತಾ ಬರ್ತಾಯಿದ್ದೀವಿ ನಾವು. ಸಮಾಧಿ ಅಲ್ಲಿ ನೀವು ಒಳಗಡೆ ಹೋಗಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಸಮಾಧಿಗಳನ್ನು ಇದ್ದಾವೆ, ಆಲ್ರೆಡಿ ಡೆಮಾಲಿಷ್ ಕೂಡ ಮಾಡಿದೆ. ಆಮೇಲೆ ನಗರಸಭೆಯಿಂದ ಫೆನ್ಸಿಂಗ್ ಕೂಡ ಮಾಡಿದ್ದಿದೆ ಇದಕ್ಕೆ. ಶ್ರೀಮತಿ ರೀಟಾ ಫರ್ನಾಂಡಿಸ್ ಸಿಪ್ಲುಗ ಅವರು ನಗರಸಭೆ ಅಧ್ಯಕ್ಷರಾದಾಗ ಈ ವಾರ್ಡಿದ್ದೆ ನಗರಸಭೆ ಸದಸ್ಯರಿದ್ದರು. ಅವ್ರ ಅನುದಾನದಲ್ಲೇ ಇಲ್ಲಿ ಫೆನ್ಸಿಂಗ್ ಹಾಕಿನಾಗ ಆ ಫೆನ್ಸಿಂಗ್ ಕೂಡ ಅವರು ಏನು ಮಾಡಿದ್ದಾರೆ, ಡೆಮಾಲಿಷ್ ಮಾಡಿ ಎನ್ಕ್ರೋಚ್ ಮಾಡ್ತಾಯಿದ್ದಾರೆ. ಬಂದು ಈ ಮಾಡಬೇಡ್ರಿ ಅಂತಂದಾಗ ನಮ್ಮದು ಪ್ರಕಾಶ್ ಅವರು ಈ ಸಮಾಧಿದ್ದು ಒಂದು ಅಧ್ಯಕ್ಷ ಇದ್ದಾರೆ. ಇವರು ಬಂದು ಹೇಳಿದಾಗ ಇವ್ರಿಗೆ ಅವಚ್ಚ ಶಬ್ದದಿಂದ ಮಾತಾಡಿ ಇವ್ರಿಗೆ ಹುಡ್ಲಿಕ್ಕೆ ಬಂದಿದ್ದರು. ಅವ್ರು ಫೋನ್ ಮಾಡಿದ ತಕ್ಷಣ ನಾವೆಲ್ಲರೂ ಬಂದು ಕೆಲಸ ರೊಕ್ಕಸಾಗಿ ಮತ್ತು ಪೊಲೀಸ್ ಅಧಿಕಾರಿಗಳಿಗೆ ಕರೆ ಮಾಡಿದಾಗ ಅವ್ರು ಜೆ ಸಿ ಬಿಗಳು ಸೀಸ್ ಮಾಡಿಸಿದ್ದಾರೆ. ಈಗ ಅವ್ರ ಹೆಸರುಗಳು ಗೊತ್ತಿಲ್ಲ, ಬಟ್ ಇಟ್ಕಂಪಳ್ಳಿ ಅಂತ ಹೇಳಿ ಒಬ್ಬರು ಬಂದಿದ್ರು, ರಮೇಶ್ ಬೂರೆ ಅಂತಿದ್ರು ಒಬ್ಬರು ಹೇಳಿದರು. ಅವರೆಲ್ಲ ಇಲ್ಲೇ ಒಂದೊಂದು ಇದು ಮಾಡ್ಕೊಂಡು ಈಗ ಬಂದ ತಕ್ಷಣ ಎಲ್ಲರೂ ಜಮಾಯಿಸಿದ್ರು ನೋಡಿ ಬೋರ್ಡೋಗಿದ್ದಾರೆ. ಅವರು ಏನು ಮಾಡ್ತಿದಾರೋ ಗೊತ್ತಿರ್ಬೋದು. ಸಮಾಧಿ ಸ್ಥಳನೂ ಕಬ್ಜಾ ಮಾಡ್ತಿದಾರೆ, ಲ್ಯಾಂಡ್ ಮಾಫಿಯಾ ಇರ್ಬೋದು ಮೇಡಮ್, ಅವ್ರಿಗೆ ಗೊತ್ತಿಲ್ಲ ನಮಗೆ ಅದು ಏನು ಮಾಡ್ತಿದ್ದಾರೆ ಅಂತ ಹೇಳಿ. ನಾನು ಇಮಾನುವೇಲ್ ಮೆಥೋಡಿಸ್ಟ್ ಚರ್ಚ್ ನಾವದಗಿರಿ ಸಭೆಯ ಖಜಾಂಚಿ ಇದ್ದೀನಿ. ಇಲ್ಲ, ನಮ್ಮ ಜಾಗದಲ್ಲಿ ಯಾರಿಗೆ ಬರಬಾರ್ದು. ಕನ್ಸರ್ನ್ ನಗರಸಭೆ ಪ್ರೆಸೆಂಟ್ ಇರ್ತಕ್ಕಂಥ ನಗರಸಭೆ ಸದಸ್ಯರು ಕೂಡ ಬಂದಿದ್ದರು, ಪ್ರಶಾಂತ್ ದೊಡ್ಡಿಯವರು. ಅವ್ರಿಗೆ ಕೂಡ ತಿಳಿಸಿದ್ದೀವಿ. ಅವರು ನಗರಸಭೆ ಪೌರಾಯುಕ್ತರಿಗೆ ಮಾತಾಡಿ ಇದಕ್ಕೆ ಸೂಕ್ತವಾದಂಥ ಒಂದು ಕಟ್ಟಡವನ್ನು ಫೆನ್ಸಿಂಗ್ ಮಾಡಿಕೊಡ್ತೀವಿ ಅಂತ ಹೇಳಿ ಆಶ್ವಾಸನೆ ಕೊಟ್ಟಿದ್ದಾರೆ. ಇದು ನಮ್ಮದು ಒಂದೇ ಸಮಾಧಿ ಅಲ್ಲ, ಇಲ್ಲಿ ಮುಂದೆ ಬೇರೆ ಸಮಾಜದ ಸಮಾಧಿ ಸ್ಥಳಗಳು ಕೂಡ ಇದೆ. ಅಲ್ಲಿದು ಅವ್ರು ಎನ್ಕರೇಜ್ ಮಾಡೋಕೆ ಬಂದರು. ಆ ಜನನು ಬಂದಾಗ ಎಲ್ಲ ಎದ್ದು ಹುಡುಗಿದ್ದಾರೆ ಅವರು. ಇವತ್ತು ಇಲ್ಲಿ ನಾವದಗಿರಿ ಬಡಾವಣೆಯಲ್ಲಿ ವಾರ್ಡ್ ನಂಬರ್ 13ರಲ್ಲಿ ಒಂದು ಕ್ರಿಶ್ಚಿಯನ್ ಕಮ್ಯುನಿಟಿ ಗ್ರೇವ್ಯಾರ್ಡ್ ಇದೆ. ಇಲ್ಲಿ ಸುಮಾರು ವರ್ಷದಿಂದ ನಾವು ನೋಡ್ತೀವಿ, ಇಲ್ಲಿ ಗ್ರೇವ್ಯಾರ್ಡ್ ಮೊದಲಿನಿಂದ ಇದೆ. ಹಾಗಾಗಿ ಇಲ್ಲಿ ಮೇಲೆ ಒಂದು NGO ಲೇಔಟ್ ಇದೆ ಅಂತೇಳಿ ಹೇಳಿಬಿಟ್ಟು ಸ್ವಲ್ಪ ಜನ ಬಂದು ಇಲ್ಲಿ 2-3 JCB ತೊಗೊಂಡು ಲ್ಯಾಂಡ್ ಲೆವೆಲ್ ಮಾಡೋಕ್ಕೆ ಹೋಗಿದ್ದಾರೆ. ಆ ಸಮಯದಲ್ಲಿ ನಮ್ಮ ಇದು ಕಮ್ಯುನಿಟಿದೇನು ಗ್ರೇವ್ಯಾರ್ಡ್ ಇದೆ, ಅದಕ್ಕೆ ಸ್ವಲ್ಪ ಧಕ್ಕೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಜನರು. ಅದ್ರ ಬಗ್ಗೆ ನಾನು ನಮ್ಮ ಕಮಿಷನರ್, ನಗರಸಭೆ ಕಮಿಷನರ್ ಜೊತೆ ಅದಕ್ಕೆ ಸಂಬಂಧಪಟ್ಟಂತೆ ಡಿಸ್ಕಸ್ ಮಾಡ್ತೀನಿ. ಮತ್ತು ಪೊಲೀಸು ಸರ್ಕಲ್ ಅವ್ರ ಜೊತೆನೂ ನ್ಯೂಟನ್ ಪೊಲೀಸ್ ಸ್ಟೇಷನಲ್ಲೂ ಅದ್ರ ಬಗ್ಗೆ ಏನಿದೆ ಅಂತೇಳಿ ತಿಳ್ಕೊಳಕ್ಕೆ ಹೇಳ್ತೀನಿ. ಮತ್ತು ಇವ್ರು ಬರ್ತಾ ಇದ್ರು ನನ್ನ ಹತ್ರ, ಬಟ್ ಇವರು ಒಂದು ಅಪ್ಲಿಕೇಶನ್ ಕೊಟ್ಟು ನೀವು ಕರೆಕ್ಟಾಗಿ ಬೇರೆಯವ್ರಿಗೆ ಅವರಿಗೆಲ್ಲ ಇಲ್ಲಿ 2-3 ಸಮುದಾಯ ಸಮಾಧಿಗಳಿದಾವೆ ಇಲ್ಲಿ, ಅವ್ರ ಜೊತೆ ಕೂತ್ಕೊಂಡು ಅದು ಏನು ಬೌಂಡ್ರಿ ನೋಡ್ಕೊಂಡ್ಬಿಟ್ಟು ಮಾಡಬೇಕಾಗಿತ್ತು. ಬಟ್ ಯಾರಿಗೆ ತಿಳಿಸೋದೆ ಅವ್ರು ಬಂದು ಇಲ್ಲಿ ಲ್ಯಾಂಡ್ ಲೆವೆಲ್ ಮಾಡೋಕ್ಕೆ ಹೋಗಿದ್ದಾರೆ. ಅದಕ್ಕೆ ನಾನು 1-2 ದಿವಸದಲ್ಲಿ ಇದರ ಬೌಂಡ್ರಿ ಫಿಕ್ಸೇಷನ್ ಮಾಡಲಿಕ್ಕೆ ನಮ್ಮ ಪೌರಾಯುಕ್ತರಲ್ಲಿ ಹೇಳ್ತೀನಿ. ಮತ್ತು ಅದು ಆದಮೇಲೆ ಮುಂದೆ ಅವರಿಗೆ ಅದು ಕೆಲಸ ಆದ್ಮೇಲೆ ನಂತರನೇ ಇವರು ಈ ಲೇಔಟಲ್ಲಿ ಅವ್ರು ಕೆಲಸ ಮಾಡ್ಬೇಕಂತೇಳಿ ನಾನು ನಮ್ಮ ಪೌರಾಯುಕ್ತರಲ್ಲಿ ತಿಳಿಸ್ಲಿಕ್ಕೆ ಹೇಳ್ತೀನಿ. ಪ್ರಶಾಂತ್ ದೊಡ್ಡಿ, ಸ್ಥಾಯಿ ಸಮಿತಿ ಅಧ್ಯಕ್ಷ, ನಗರಸಭೆ ಬೀದರ್.